EMI ಅಂತ ನೆನ್ಸ್ಕೊಂಡ್ರೆ ನನಗಂತೂ ಇಲ್ಲ ಅಂದ್ರೆ ಎಲ್ಲೋ ಏನು ಮಾಡೋಕ್ಕಾಗಲ್ಲ. ನಮಸ್ಕಾರ, ನಾನು ನಿಮ್ಮ SRV ಕನ್ನಡಿಗ ಇನ್ ಕನ್ನಡ. ನಾನೀಗ ಗದ್ಗೆ ರೋಡು ಹೋಯ್ತಾ ಇರೋದು. ನನ್ನ ಕೆಲಸ ಇವತ್ತು ಗದ್ಗೆ ರೋಡ್ ಹಾಕಿದ್ದಾರೆ. ನಮ್ಮ ಫ್ರೆಂಡ್ ಇದೇ ಊರು ಶಿಂಡನಹಳ್ಳಿ. ತಡೀರಿ, ಅವ್ನಿಗೊಂದು ಫೋನ್ ಹಾಕ್ಬಿಡೋದ, ನೋಡೋದ ಬರ್ತಾನ ಅಂತ. ಅವ್ನು ಬ್ಯುಸಿ ಇದ್ದಾನೆ ಎಲ್ಲೋ ಗೊತ್ತಿಲ್ಲ. ಒಂದು ಸ್ವಲ್ಪ ಫೋನ್ ಮಾಡ್ತೀನಿ, ಬರ್ಬೋದೇನೋ. ಎಲ್ಲಿದೆ ಮಗ? ನಾನು ನಿಮ್ಮೂರ್ ತ ಹೋಯ್ತಿದ್ನಲ್ಲ, ನಿಮ್ಮೂರ್ ತ ಹೋಯ್ತಿದ್ದೆ ಇಲ್ಲಿ ಶಿಂಡನಹಳ್ಳಿ ಗೆಟ್ದು. ತುಮಕೂರ್ದೆಲ್ಲ ಮುಗೀತು. ಇಲ್ಲಿ ಆಳ್ನಳ್ಳಿಗೆ ಹೋಯ್ತಿದ್ದೆ ಕೆಲಸಕ್ಕೆ. ಆಳ್ನಳ್ಳಿ ಕೆತ್ನಳ್ಳಿ, ಅಲ್ಲೇ ಕೆಲಸ ಇತ್ತು. ಅದಕ್ಕೆ ಅವತ್ತು ಬಂದಿದ್ನಲ್ಲ ನಿಮ್ಮ ಮನೆ ತಕ್ಕೆ. ಹಾಂ, ಅಲ್ಲೇ ಕೆಲಸ ಇತ್ತು. ಅದಕ್ಕೆ ಏನಾರು ತಕ್ಕ ಬಂದ್ಗಿಂದ ಏನೋ ಮನೇಲಿದೆ ಅಂದ್ಬಿಟ್ಟು ಫೋನ್ ಮಾಡಿದೆ. ಟೊಮೆಟೊ ದಾರ ಬಿಡ್ತಿದೆಯಾ? ಕೇಳಿಸ್ತಾ ಅಲ್ವಾ? ಹಲೋ, ಟೊಮೆಟೊ ದಾರ ಬಿಡ್ತಾವನೆ. ಅವನು ಡಿಗ್ರಿ ಕಂಪ್ಲೀಟ್ ಮಾಡಿ ಕೊನೆಗೀಗ ಜಮೀನು ಕೆಲ್ಸಕ್ಕೆ ಬಂದವನು, ಅಗ್ರಿಕಲ್ಚರ್. ಇನ್ನೂ ಮಾಡೋಕ್ಕಾಗಲ್ಲ. ಬಾಯ್ಸು, ಕಮಿಟ್ಮೆಂಟು, ಮನೆ ಪ್ರಾಬ್ಲಮ್ಸು, ಸಂಘ, ಚೀಟಿ, ಸಾಲ, ಲೋನು, EMI ಅಂತ ನೆನ್ಸ್ಕೊಂಡ್ರೆ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕೆಲಸ ಮಾಡಿ ಅದನ್ನು ತೀರ್ಸೋಣ, ನಾವೆಲ್ಲನೂ ಸ್ವಲ್ಪ ಮುಗಿಸೋಣ ಅಂತ ಇಟ್ಕೊಂಡಿರ್ತಾರೆ ನಮ್ಮ ಬಾಯ್ಸ್ ಎಲ್ಲ. ಬಾಯ್ಸ್ ಅಂತಲ್ಲ, ಆಲ್ಮೋಸ್ಟ್ ಈ ಮಿಡಿಲ್ ಕ್ಲಾಸ್ ಜೀವನನೇ ಇಷ್ಟ ಅಲ್ವಾ. ಅವನು ಫಸ್ಟ್ PUC ಸೆಕೆಂಡ್ PUCಲೆಲ್ಲ ಜೊತೆಗೆ ಓಡಾಡ್ಕೊಂಡು ಜೊತೆಗೆ ಇದ್ದೋ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ. ಈಗ ಅವ್ರ ಊರ ಹತ್ರಕ್ಕೆ ಬಂದಿದ್ದೀನಿ. ನನಗೆ ಅವರು ಜಮೀನು ಗೊತ್ತಿಲ್ಲ, ಬಟ್ ಅವ್ರ ಮನೆಗೆ ಗೊತ್ತು. ಮನೆಗೆ ಹೋಗೋಕ್ಕೂ ಟೈಮ್ ಇಲ್ಲ. ಅವನು ತಿರ್ಗಿ ಅಲ್ಲಿ ಜಮೀನು ಕೆಲಸ ಮಾಡ್ತಾನೆ. ಅವನು ಇಲ್ಲಿಗೆ ಬರೋಕ್ಕಾಗ್ತಾಯಿಲ್ಲ. ಜಸ್ಟ್ 2 ಕಿಲೋಮೀಟ್ರು ಹತ್ರ ಇದ್ರೂ ಮೀಟ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆ ಹೇಳ್ರಿ, ನನಗೂ ಕೆಲಸ ಇಂಪಾರ್ಟೆಂಟು, ನಾನು ಹೋಗಲೇಬೇಕು. ನನಗೂ ಲೋನ್ಸ್ ಐತೆ, EMI ಐತೆ. ಅವನಿಗೂ ಅಷ್ಟೇ ಡಿಗ್ರಿ ಕಂಪ್ಲೀಟ್ ಮಾಡವನೆ, ಬಟ್ ನಾನು ಡಿಗ್ರಿ ಕಂಪ್ಲೀಟ್ ಆಗಿಲ್ಲ. ನಂದು ಸ್ವಲ್ಪ ಡ್ರಾಪ್ಔಟ್ ಆಯಿತು. ಅವ್ನು ಡಿಗ್ರಿ ಕಂಪ್ಲೀಟ್ ಮಾಡವನೆ, ಈಗ ಅಗ್ರಿಕಲ್ಚರ್ ಮಾಡ್ತಾವನೆ. ನಾನು ಅಗ್ರಿಕಲ್ಚರ್ನೂ ಮಾಡಿಕೊಂಡು ಈ ಕಡೆ ಸಣ್ಣ ಪುಟ್ಟ ಈ ಕಡೆ ಕೆಲಸನೂ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಮಿಡಿಲ್ ಕ್ಲಾಸ್ ಮೆಂಟಾಲಿಟಿ ಅಂತೀವಲ್ಲ, ನಮಗೆಷ್ಟು ನಮ್ಮ ಆದಾಯ ಇರುತ್ತೋ ಅಷ್ಟರಲ್ಲೇ ನಾವು ಆದಷ್ಟು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ನಮ್ಮ ಪ್ರಾಬ್ಲಮ್ಸ್ನ ಟ್ರೈ ಮಾಡ್ತೀವಿ. ಅದಕ್ಕಿಂತ ಜಾಸ್ತಿ ನಾವು ಏನು ಮಾಡೋಕ್ಕಾಗಲ್ಲ. ಫ್ರೀ ಇರ್ತಿರಲ್ಲ ಕಾಲೇಜ್ ಟೈಮಲ್ಲಿ, ಟೈಮ್ ಕೊಡ್ರಿ. ಮುಂದಕ್ಕೆ ಟೈಮ್ ಸಿಗಲ್ಲ. ಯಾಕಂದ್ರೆ ನಾನು ಕೆಲಸಕ್ಕೆ ಹೋಗ್ತಾಯಿದ್ದೀನಿ, ಅವನು ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ದಾನೆ. ಜಸ್ಟ್ 2 ಕಿಲೋಮೀಟ್ರಲ್ಲಿ ಮೀಟ್ ಮಾಡೋಕ್ಕಾಗ್ತಾಯಿಲ್ಲ. ಈಗ ಸಂಜೆ ನಾನು ಈವ್ನಿಂಗ್ ಬರುವಾಗ ಮೀಟ್ ಮಾಡ್ಬೋದು, ಕೆಲಸ ಮುಗಿಸ್ಕೊಂಡು ಬಂದು. ಅವನು ಮನೇಲಿ ಇರ್ತಾನೆ ಇಲ್ಲೋ ಗ್ಯಾರಂಟಿ ಇಲ್ಲ. ಫ್ರೆಂಡ್ಸ್ನ ಆದಷ್ಟು ಇರೋವಾಗ ಟೈಮ್ ಕೊಡ್ರಪ್ಪ, ಆಮೇಲೆ ಸಿಗೋಲ್ಲ. ನಾ ಫ್ರೆಂಡ್ಶಿಪ್ನ ಆದಷ್ಟು ಉಳಿಸ್ಕೊಳಕ್ಕೆ ಟ್ರೈ ಮಾಡಿರಿ, ಕಳ್ಕೊಳಕ್ಕೆ ನೋಡಬೇಡ್ರಿ. ಯಾಕಂದ್ರೆ ಒಬ್ಬ ಫ್ರೆಂಡು ಒಂದು 3 ದಿವಸ ಕಾಣಲಿಲ್ಲ ಅಂದರೆ ಎಲ್ಲೋ ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ ಎಬ್ಬಲಿ ನಾನು ಅಂತ 30 ಸಲ ಫೋನ್ ಮಾಡ್ತೀವಿ. ಯಾಕಂದ್ರೆ ಬಾಂಡಿಂಗ್ ಇರುತ್ತಲ್ವಾ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ವಿಡಿಯೋ ಆ್ಯಂಗಲ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಕ್ಯಾಮ್ರಾ ಇದು ಆಕ್ಚುಲಿ ಚೆನ್ನಾಗಿರೋ ರೈಟ್ ಸೈಡ್ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ರೈಟ್ ಸೈಡು ಯಾವ ಥರ ವ್ಯೂ ಕಾಣ್ತೈತೆ ನನಗಂತೂ ಗೊತ್ತಿಲ್ಲ. ಆಫ್ ರೋಡ್ ಅಂತೂ ಸಾಕಾದಾಗೈತೆ. ನೆಕ್ಸ್ಟ್ ಲೆವೆಲ್ಗೆ ಎಕ್ಸ್ಪಲ್ಸ್ ತಂದುಬಿಟ್ರಂತೂ ಸಾಕಾದಾಗ ಎಂಜಾಯ್ ಮಾಡ್ಬೋದು. ಸ್ವಲ್ಪ ಆ್ಯಂಗಲ್ ಏನಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ರಿ. ಸ್ವಲ್ಪ ಕ್ಯಾಮ್ರಾ ಇವತ್ತು ಬಿಸಿಲು ಸಖತ್ತಾಗೈತೆ. ಇವತ್ತು ಬೆಳಗ್ಗೆನೇ ಏನು ಬಿಸಿಲು ಹೆವಿ ಹೊಡಿತೈತೆ. ಕ್ಯಾಮ್ರಾ ಸ್ವಲ್ಪ ಹೀಟ್ ಆಗೋ ಸೆನ್ಸಸ್ ಜಾಸ್ತಿ ಐತೆ. ಅಯ್ಯಪ್ಪ, ಮರಳು ಜಾಸ್ತಿ ಆಗ್ಬಿಟ್ಟೈತೆ ಗುರು. ಇಲ್ಲಿ ನೋಡಿ, ಮರಳು ಮಳೆ ಬಂದು ನಾವು ಇದನ್ನ ಸುಮ್ಗೆ ಬಂದು ಹೊಂಟೈತೇವಲ್ಲ, ಏನು ಅನ್ಸಲ್ಲ. ಸರಿ, ಏನಾರು ಎಕ್ಸ್ಪ್ಲೋರ್ ಮಾಡಬೇಕು ಅಂದಾಗ ಇದಕ್ಕೆ ಅಂತ ನಿಂತ್ಕೊಂಡಾಗ ಗೊತ್ತಾಗ್ತದೆ. ಏನು ಗುರು ಈ ಥರ ಸ್ಟೆಪ್ಸ್ ಐತೆ, ಹಂಸ್ಗಳು. ಮಳೆ ಟೈಮಲ್ಲಿ ಬಂದ್ಬಿಟ್ರಂತೂ ಓಹೋ. 1 ಕಿಲೋಮೀಟ್ರ್ ಅಷ್ಟೇ ಇರೋದು, ಅಷ್ಟೇ ಇರಲಿಲ್ಲ. ಸಖತ್ತಾಗೈತೆ ಮಾತ್ರ ರೋಡು. ಕಾಣ್ತೈತೆ ನೋಡಿ ಬಿಲ್ಡಿಂಗು. ಈ ಬಿಲ್ಡಿಂಗ್ ಏನೋ ಕೆಲಸ ಮಾಡೋಕ್ಕೆ ಬಂದಿರೋದು. ಆಮೇಲೆ
ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಾನು ನಿಮಗೆ. ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ, ಆದಷ್ಟು ಬೇಗ ಸಿಗೋಣ. ಚೆನ್ನಾಗಿತ್ತು ಅನ್ಸ್ಕೊತೀನಿ ಎಕ್ಸ್ಪೀರಿಯೆನ್ಸು ಆಫ್ ರೋಡು. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮಾ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.